ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬೆಂಗಳೂರಿನಲ್ಲಿ ಕಸ ಗುತ್ತಿಗೆಯ ವಿವಾದವೊಂದು ಕೇಳಿ ಬರ್ತಾ ಇದೆ. ಅಂದ್ರೆ ಮುಂದಿನ 30 ವರ್ಷದವರೆಗೆ ಕಸ ನಿರ್ವಹಿಸುವ ಗುತ್ತಿಗೆಗೆ 39,437 ಕೋಟಿ ರೂಪಾಯಿಗಳ ಬೃಹತ್ ಟೆಂಡರ್ ಅನ್ನ ಸರ್ಕಾರ ನೀಡೋದಕ್ಕೆ ಮುಂದಾಗಿತ್ತು. ಈ ಕುರಿತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅನುಮೋದನೆ ಸಿಕ್ಕೇ ಬಿಟ್ಟಿತ್ತು. ಆದರೆ 30 ವರ್ಷ ಒಂದೇ ಕಂಪನಿಗೆ ದುಬಾರಿ ಮೊತ್ತಕ್ಕೆ ಟೆಂಡರ್ ನೀಡ್ತಾ ಇರೋದಕ್ಕೆ ಹಣಕಾಸು ಇಲಾಖೆ ಆಕ್ಷೇಪವನ್ನ ಎತ್ತುತ್ತೆ. ಅಷ್ಟೇ ಅಲ್ಲ, ನಂತರದಲ್ಲಿ ಬೃಹತ್ ಟೆಂಡರ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವೂ ಕೂಡ ತನಿಖಾ ಸಮಿತಿಯನ್ನ ರಚಿಸಿದೆ. ಇನ್ನು ಬಿಜೆಪಿ ನಿಯೋಗ ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿ ಒಂದು ತನಿಖೆ ಆಗಲೇಬೇಕು ಅನ್ನೋದಾಗಿ ಆದೇಶಿಸಿದ್ದಾರೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ನೋಡ್ಬರೋಣ. 6,000 ಕೋಟಿ ಹಗರಣ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ನಡೀತಾ ಇರುವಂತ ಗಾರ್ಬೇಜ್. ರಾಹುಲ್ ಗಾಂಧಿ ಅವರು ಹೇಳಿದ್ರು, ಇದರ್ಸೆ ಆಲೂ ಡಾಲೋ ಸೋನಾ ನಿಕಾಲೋ. ರಾಹುಲ್ ಗಾಂಧಿ ಇದರ್ಸೆ ಆಲೂ ಡಾಲೋ ಉದರ್ಸೆ ಸೋನಾ ನಿಕಾಲೋ ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇದರ್ಸೆ ಗಾರ್ಬೇಜ್ ಡಾಲೋ ಸೋನಾ ನಿಕಾಲೋ, ಇದರ್ಸೆ ಗಾರ್ಬೇಜ್ ಡಾಲೋ ಉದರ್ಸೆ ಸೋನಾ ನಿಕಾಲೋ. ಅವರ ಲೀಡರ್ ಏನು ಹೇಳಿದ್ರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಗಾರ್ಬೇಜ್ ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಸುಮಾರು 10,000 ಕೋಟಿ ಲಂಚ ಲೂಟಿ ಮಾಡಿರುವಂತ ಹಗರಣ ಇದು. ನನಗನ್ಸ್ತತೆ 430%ಗಿಂತನೂ ಹೆಚ್ಚು ಕಮಿಷನ್ ಜಾಸ್ತಿ ಆಗಿರ್ತಕ್ಕಂಥದ್ದು. ಅಂದರೆ ಕರ್ನಾಟಕದ ಪ್ರತಿಯೊಬ್ಬ, ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕನ ಮೇಲೆ ಮತ್ತೆ ಹೊರೆ ಏರುವಂಥದ್ದು. ಇದೇನಾನ ಬಂದುಬಿಟ್ರೆ ಇಡೀ ಬೆಂಗಳೂರು ಜನ ತತ್ತರ ಆಗೋಗ್ತಾರೆ. ಈಗಾಗಲೇ ತೆರಿಗೆಗಳ ಹೊರೆಯಿಂದ ಬೆಂಗಳೂರು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮನೆ ತೆರಿಗೆ ಇರ್ಬೋದು, ಹಾಲು, ಆಲ್ಕೋಹಾಲ್ ಎಲ್ಲ ತೆರಿಗೆ. ಈಗ ಈ ಕಸದಲ್ಲೇ ಲೂಟಿ ಮಾಡಿರುವಂಥ ಕಾಂಗ್ರೆಸ್, ಭ್ರಷ್ಟ ಕಾಂಗ್ರೆಸ್ ತೊಲಗಬೇಕಿದು. ಈ ಸರ್ಕಾರನೇ ವಜಾ ಮಾಡಬೇಕು ಅಂತ ಗವರ್ನರ್ಗೆ ನಾವು ಹೇಳಿದ್ದೀವಿ. ಈ ರಾಜ್ಯದಲ್ಲಿ ನಾವು 40% ಕಮಿಷನ್ ಕೇಳಿದ್ವಿ, 60% ಕೇಳಿದ್ವಿ. ನಂತರದಲ್ಲಿ ದೇಶದಲ್ಲಿ ಮೇವು ಹಗರಣ ಅನ್ನೋದು ಕೇಳಿದ್ವಿ. ಈಗ ಕಸದಿಂದ ರಸ ಮಾಡೋರು ಒಂದು ಕಡೆ ಆದ್ರೆ ಕಸದಿಂದಲೇ ಕಾಸು ಮಾಡೋಕೆ ಹೊರಟ್ಬಿಟ್ರಾ ಸರ್ ಇವರೆಲ್ಲ ಅಂತ? ಕಸದಿಂದ ರಸ ತೆಗೆಯೋದು ಅನ್ನೋದು ಕಾನ್ಸೆಪ್ಟಿಗೆ ಇವರು ತುಂಬ, ಯಾಕಂದರೆ ಇವರು ದಿನನಿತ್ಯ ನೋಡ್ತಾರಲ್ವಾ ಎಷ್ಟು ಪ್ರಮಾಣದಲ್ಲಾಗುತ್ತೆ. 6,000 ಟನ್ವರೆಗೂ ಕಸ ಸಂಗ್ರಹ ಆಗುತ್ತೆ ಒಂದು ದಿನಕ್ಕೆ. ಈ ಸಂಗ್ರಹ ಆಗಿರೋ ಕಸವನ್ನು ವಿಲೇವಾರಿ ವಿಚಾರದಲ್ಲಿ ನಾವು ಯಾವ ರೀತಿ ಮಾಡ್ಕೋಬೋದು. ಕಸ ತಂದು ಹಾಕುವರಿಂದ ಹಿಡಿದು ಅಲ್ಲಿವರೆಗೆ ಬರೋ ಆದಾಯ ಒಂದು ಕಡೆ ಮಾಡಿ ಇಟ್ಕೋತಾರೆ. ಇಲ್ಲಿ ಬಂದು ಸಂಗ್ರಹ ಆದ ನಂತರದಲ್ಲಿ ಇಲ್ಲಿಂದ ವಿಲೇವಾರಿ ಆಗಬೇಕು ಘನತ್ಯಾಜ್ಯಗಳನ್ನು, ಅದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೋತಾರೆ. ಈಗ ಕಸ ಹೊರಗಿದು ಬಿಟ್ಬಿಟ್ಟು ಕಸ ವಿಲೇವಾರಿದು ಮಾತ್ರ ಮಾತಾಡ್ತಾ ಇದ್ದಾರೆ. 2,000ದಿಂದ 3,000 ಏನೋ 1 ಟನ್ಗೆ ಖರ್ಚಾಗ್ತಾ ಇತ್ತು. 5,000ವರೆಗೂ ಖರ್ಚು ಮಾಡಿ ಇಟ್ಕೊಂಡಿದ್ದಾರೆ ಒಂದು ಕಸದ ವಿಲೇವಾರಿಯಲ್ಲಿ. ಸೊ ಯಾವುದೋ ರಾಮ್ಕಿ ಅಂತ ಏನೋ ಸಂಸ್ಥೆ ಅಂತ ಅದು. ಹೌದು. ಸೊ ಅಲ್ಲಿ ಟೆಂಡರ್ ಬ್ಲ್ಯಾಕ್ ಲಿಸ್ಟಲ್ಲಿರುವಂಥ ಸಂಸ್ಥೆ. ಭುವನೇಶ್ವರ್ ಪಾಲಿಕೆ ಕೂಡ ಇವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿತ್ತು. ಕಟಕ್ ಮುನ್ಸಿಪಲ್ ಬ್ಲ್ಯಾಕ್ ಲಿಸ್ಟಲ್ಲಿದೆ. ಬೆಂಗಳೂರು 2016ರಲ್ಲಿ ಇವ್ರನ್ನ BBMP ಕೂಡ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿತ್ತು. ಇದ್ದಕ್ಕಿದ್ದಂಗೆ ಈ ವಿಚಾರದಲ್ಲಿ ಅವ್ರನ್ನ ಮತ್ತೆ ತಗೊಂಬಂದ್ಬಿಟ್ಟು ಅವರಿಗೆ ಟೆಂಡರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ದೆಹಲಿ ಮೂಲದ MSW ಸೊಲ್ಯೂಷನ್ ಲಿಮಿಟೆಡ್ ಅಂತ ಕಂಪನಿ ಇದು ಬಂದು ರಾಮ್ಕಿ ಅವರ ಸಹವರ್ತಿ ಸಂಸ್ಥೆ, ಮಾತ್ರ ಸಂಸ್ಥೆ ಅನ್ನುವಂಥ ನಿಟ್ಟಲ್ಲಿ ಇರುವಂಥದ್ದು. ಇಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ, ಯಾಕಂದರೆ ಬೆಂಗಳೂರು ಘನತ್ಯಾಜ್ಯ ವಿಲೇವಾರಿ ವಿಭಾಗದಲ್ಲಿ ಎಂತೆಂಥ ಹಗರಣಗಳಾಗಿದ್ದಾವೆ ಇಲ್ಲಿವರೆಗೂ. ಅಲ್ಲಿ ಕೂತ್ಕೊಂಡಿರುವಂಥ ಲಂಚಬಾಕ ಅಧಿಕಾರಿಗಳು ಎಂಥ ಮಟ್ಟಕ್ಕೆ ಬೇಕಾದರೂ ಇಳಿಬಲ್ಲರು ಅನ್ನೋದಕ್ಕೆ ಕರ್ನಾಟಕ ನ್ಯೂಸ್ ಬಿಟ್ ಈಗಾಗಲೇ ಅಲ್ಲಿ CEO ಬಗ್ಗೆ ನಾವು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋಂಥ ನಿಟ್ಟಲ್ಲಿ ಮಾಡಿದ್ವಿ. ಹಿರಿಯ IAS ಅಧಿಕಾರಿನ ತಂದು ಜಾಲಾಡಿದ್ವಿ ನಾವು. ಅವ್ರ ಮೇಲೆ ಏನೇನು ಆರೋಪಗಳು ಬಂದೋ ಎಲ್ಲವನ್ನೂ ಹಾಕಿದ್ವಿ. ಟೆಂಡರ್ ವಿಚಾರದಲ್ಲಿ ಒಂದು ಕಡೆ ಆದರೆ ವರ್ಗಾವಣೆ ವಿಚಾರದಲ್ಲಿ ಸುಲಿದು ಅಲ್ಲಿ ಭ್ರಷ್ಟಾಚಾರಿಗಳನ್ನೇ ನಿರಂತರವಾಗಿಸ್ಕೋಬೇಕು ಅನ್ನುವಂಥ ನಿಟ್ಟಲ್ಲಿ ಆದೇಶ ಆಗಿದ್ದನ್ನು ಕೂಡ ಬದಿಗೊತ್ತಿ ಅಧಿಕಾರಿಗಳನ್ನು ಮತ್ತೆ ಅಲ್ಲೇ ಇರಿಸ್ಕೊಳ್ಳೋದಕ್ಕೆ ಇಲ್ಲಿಂದ ಒಂದು ಪತ್ರ ಹೋಗುತ್ತೆ. ಸೊ ಆ ಪತ್ರಕ್ಕೆ ಒಂದು ಬೆಲೆ ಇರುತ್ತೆ. 15 ಲಕ್ಷ ಪ್ರತಿ ಪತ್ರಕ್ಕೆ ಅನ್ನುವಂಥ ನಿಟ್ಟಲ್ಲಿ ಆಗಿತ್ತು ಅಂತ ಬಿಟ್ಟು ಗುಮಾನಿಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿಯ ಕೆಲವೊಂದಷ್ಟು ಜನ. ಅಂದರೆ
ತಮಗೆ ಬೇಕಾದವ್ರನ್ನ ಅಲ್ಲಿ ಇರಿಸ್ಕೊಂಡ್ರೆ ರೂಟಲ್ಲಿ ಏನೇನು ನಡೆಯುತ್ತೆ, ಅಲ್ಲಿರುವಂಥ ಲೆಕ್ಕಾಚಾರಗಳೇನು, ಯಾವುದು ಎಷ್ಟು ಬರಬೇಕಾಗಿದೆ ಅದು ಆ ಒಂದು ವಾಸನೆ ಬೇರೆ ಕಡೆ ಬಡಿದೇ ಇರಲಿ ಅನ್ನೋದಕ್ಕೋಸ್ಕರ ಮೊದಲಿಂದ ಯಾರಿದ್ದಾರೋ ಅವನೇ ಇದ್ದು ಬಿಡಲಿ, ಸರಾಗವಾಗಿ ಬರ್ತಾ ಇರುತ್ತೆ. ಇನ್ನೊಬ್ಬ ಹೊಸ ಅಧಿಕಾರಿ ಅಲ್ಲಿಗೆ ಬಂದು ಕೂತ್ಕೊಂಡ್ಬಿಟ್ರೆ ಎಲ್ಲೋ ಒಂದು ಕಡೆ ಬೇರೆಯವರಿಗೆ ಯಾರೋ ಆಹಾರ ಆಗ್ಬಿಡ್ತೀವೇನೋ ನಾವು ಅನ್ನುವಂಥ ನಿಟ್ಟಲ್ಲಿ, ಇವರು ದಿನನಿತ್ಯ ಸ್ವೀಕಾರ ಮಾಡುವ ಆಹಾರಕ್ಕೂ ಬೇರೆಯವರಿಗೆ ಆಹಾರ ಆಗ್ಬಿಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಆ ರೀತಿ ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು ಈ ಘನತ್ಯಾಜ್ಯ ವಿಲೇವಾರಿ ವಿಭಾಗ. ಸೊ ಇಲ್ಲೇನಾಗಿದೆ, ಅಲ್ಲಿ ಕೂತ್ಕೊಂಡಿರುವಂಥ ಮೇಲಾಧಿಕಾರಿಯಿಂದ ಹಿಡಿದು ಕೆಳಗಡೆ ಸ್ವೀಪಿಂಗ್ವರೆಗೂ ಈ ಹಣಬಾಕ್ರೆ ಕೂತ್ಕೊಂಡಿದ್ದಾರೆ. ಮತ್ತು ಇವರು ಭ್ರಷ್ಟಾಚಾರಗಳು ದಿನನಿತ್ಯ ಕಸದ ಜೊತೆಗೆ ಇವರು ಭ್ರಷ್ಟಾಚಾರಗಳನ್ನು ರಾಶಿ ಹಾಕ್ತಾ ಬರ್ತಾರೆ. ಇವ್ರು ರಾಶಿ ಹಾಕ್ತಾರೆ. ಕಸನ್ನ ಕ್ಲೀನ್ ಮಾಡೋದಕ್ಕಾದ್ರೂ ಇಲ್ಲಿ ಟೆಂಡರ್ ಕೊಡ್ಬೋದು, ನಿಮ್ಮ ಭ್ರಷ್ಟಾಚಾರ ಕ್ಲೀನ್ ಮಾಡೋಕೆ ಯಾರಿಗೆ ಟೆಂಡರ್ ಕೊಡೋಣ? ಬಿಜೆಪಿ ಅವರು ಇವತ್ತೇನೋ ಧ್ವನಿ ಎತ್ತಿದ್ದಾರೆ, ಲೋಕಾಯುಕ್ತಕ್ಕೆ ಹೋಗಿದ್ದೀವಿ. ಈಗಾಗಲೇ ಕರ್ನಾಟಕ ಸರ್ಕಾರ ಕೂಡ ಈ ಬಗ್ಗೆ ತನಿಖೆಗೆ ಆದೇಶ ಮಾಡಿದೆ. ಆ ನಿಟ್ಟಲ್ಲಿ ಒಂದು ಸೌಂಡ್ ಆಗಿದೆ, ಇಲ್ಲಿವರೆಗೂ ಇಲ್ಲ. ಯಾಕಂದ್ರೆ ಬಿಜೆಪಿಗರು ಇದಾರೆ ಇದರಲ್ಲಿ. ಅಂದ್ರೆ ಸರ್ ನಂಗೆ ಡೌಟ್ ಬರ್ತಿರೋದು, ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಕು ಮುನ್ನ ನಡೆದಂತ ಸಂಪುಟದಲ್ಲಿ ಇದಕ್ಕೆ ಅನುಮೋದನೆ ಸಿಕ್ತು ಅಂದ್ರೆ ಏನ್ ಚರ್ಚೆ ಮಾಡ್ತಾರೆ, ಏನ್ ನೋಡ್ತಾರೆ ಅಂತ ಈ ಸಂಪುಟದಲ್ಲಿ ಈಗಾಗಲೇ ಟೆಂಡರ್ ನಮಗೆ ಎಷ್ಟು ಬರುತ್ತೆ ಅಂತ ನೋಡ್ತಾರೆ. ಮೊದಲು 39,000 ಕೋಟಿಯಲ್ಲಿ 39,000 ಕೋಟಿ ಚಿಲ್ಲರೆ ಹಣಕ್ಕೆ ಸೊ ಅದು ಇವರಿಗೆ ಟೆಂಡರ್ ಆಗಿರುತ್ತೆ. ನಮಗೆ ಈಗ ವಿರೋಧ ಪಕ್ಷರೇ ಆರೋಪ ಮಾಡ್ತಾ ಇರೋ ಪ್ರಕಾರ ಒಂದು 10,000 ಕೋಟಿಯಷ್ಟು ಇದರಲ್ಲಿ ಕಿಕ್ ಬ್ಯಾಕ್ ಆಗಿದೆ ಅನ್ನುವಂಥದ್ರೆ ಅದನ್ನು ಮಾತ್ರ ನೋಡಿರ್ತಾರೆ ಹೆಚ್ಚು. ಅದನ್ನು ಮಾತ್ರ ನೋಡ್ತಾರೆ, ಯಾಕಂದ್ರೆ ನಮಗೆ ಎಷ್ಟು ಬರುತ್ತೆ ಅನ್ನುವಂಥದ್ದು ಮಾತ್ರ ನೋಡಿದಾರೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಾಂದ್ರೆ ಈ ಬ್ಲಾಕ್ ಲಿಸ್ಟ್ ಇರುವಂಥ ಕಂಪನಿಗಳಿಗೆ ನಾವು ಕೊಡ್ತಾ ಇದ್ದೀವಿ ಟೆಂಡರ್ ಅಂತಂದಾಗ ತಲೆ ಬುರುಡೆ ಇಲ್ಲದೆ ಕೊಡ್ತಾರೆ. ಹಂಗಾದ್ರೆ ಯಾವ ಆಧಾರದಡಿಯಲ್ಲಿ ಇವ್ರಿಗೆ ಕೊಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆಷ್ಟು ನೀವೆಲ್ಲರೂ ಕೂತ್ಕೊಂಡು ಈಗ ಉತ್ತರ ಕೊಡಬೇಕು. ಮತ್ತೆ ನೀವೇ ಆದೇಶ ಮಾಡ್ತಾ ಇದ್ದೀರಿ ನಿಮ್ಮದೇ ಟೆಂಡರ್ ಪ್ರಕ್ರಿಯೆ ಅಡಿ. ಹೌದು. ಸೊ ನೀವು ಮಾಡಿರುವಂಥದ್ದಕ್ಕೆ ಇಲ್ಲೇ ಉತ್ತರ ಕೊಡಬೇಕಾಗಿದೆ. ಈ ಸಂಸ್ಥೆಯವರು ಈಗಾಗಲೇ 2025ರಲ್ಲಿ ಫೆಬ್ರವರಿಯಲ್ಲಿ NR ರಮೇಶ್ ಅವರು ಬಿಜೆಪಿ ಮುಖಂಡ ಒಂದು ಆರೋಪ ಮಾಡ್ತಾರೆ ಇವ್ರ ಮೇಲ್ಗಡೆ. ಇದೇ ಸ್ವೀಪಿಂಗ್ ಮಿಷನ್ ಬರುತ್ತಲ್ಲ ಕಸದ ವಿಚಾರದಲ್ಲಿ, ಸ್ವೀಪಿಂಗ್ ಮಿಷನ್ 200 ಕೋಟಿ ಆ ಬಾಡಿಗೆ ರೂಪದಲ್ಲಿ ಮಿಷನ್ ಅನ್ನು ತಗೊಂಡ್ಬಂದಿರ್ತಾರೆ. ಆದರೆ ಸ್ವಚ್ಛ ಭಾರತ್ ಅಡಿಯಲ್ಲಿ ಒಂದು 30% ಡಿಸ್ಕೌಂಟ್ ಇದ್ರೂ ಕೂಡ ಅದು ಯಾವುದಕ್ಕೂ ಆ ಕಂಪನಿನ ಇವರು ಒಳಗಡೆ ತಗೊಳ್ಳೋದೇ ಇಲ್ಲ. ಯಾಕಂತಂದ್ರೆ 30% ಹೋಯ್ತು ಅಂತಂದ್ರೆ ಇವ್ರ ಆದಾಯದಲ್ಲಿ ತುಂಬಾ ಕಡಿಮೆ ಆಗುತ್ತೆ. 100 ರೂಪಾಯಿ ಇರೋದು 30% ಅಲ್ಲೇ ಕಡಿಮೆ ಮಾಡ್ಬಿಟ್ರೆ 70 ರೂಪಾಯಿಗೆ ಮಾತ್ರ ಇವ್ರದ್ದು ಶೇರ್ ಬರುತ್ತೆ. ಸೊ 100 ರೂಪಾಯಿಗೂ ಶೇರ್ ಬರಲಿ ಅನ್ನೋದಿದ್ರೆ ಆ ಏನಿತ್ತಲ್ಲ ಸಬ್ಸಿಡಿ ಕಾನ್ಸೆಪ್ಟ್ನ ಅದನ್ನು ಬದಿಗೊರಿಸ್ತಾರೆ. ಸೊ 200 ಕೋಟಿ ಬಾಡಿಗೆ ಅಂದಾಜಿಸಲಾದಂಥ ಆ ಟೆಂಡರನ್ನು ಸ್ವೀಪಿಂಗ್ ಮಿಷನ್ ವಿಚಾರದಲ್ಲಿ ಇವರು ಮಾಡೋದು 600 ಕೋಟಿಗೂ ಹೆಚ್ಚು ಬಿಲ್ ಮಾಡ್ಕೋತಾರೆ. ಆ ಟೆಂಡರ್ ಕೂತ್ಕೋತಾರೆ. ಅಂದರೆ ಅಲ್ಲೇ 400 ಕೋಟಿ ಹೆಚ್ಚುವರಿ ಹಣವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಅವರು ಅವತ್ತು ಮಾಡಿದ್ರು. ಆ ವಿಚಾರ ಇನ್ನೂ ತನಿಖಾ ಹಂತದಲ್ಲಿ ಇದ್ದಂಗಿದೆ. ಅದರ ಜೊತೆಯಲ್ಲಿ ಬಂತು ನೋಡಿ ಈಗ ಮತ್ತೊಂದು 1000 ಕೋಟಿ ಅಂದರೆ 10,000 ಕೋಟಿ. ಇವರು 100-200 ಕೋಟಿಯನ್ನು ಹೆಂಗೋ ತಪ್ಪಿಸ್ಕೋಬೋದು. ಈ 10,000 ಕೋಟಿ ಕಿಕ್ ಬ್ಯಾಕ್ ಅನ್ನೋ ಕಾನ್ಸೆಪ್ಟನ್ನು ಯಾರ್ಯಾರ ಬಾಯಿಗೆ ಎಷ್ಟೆಷ್ಟು ಬಡ್ದಿದ್ದಾನೆ ಅವನ ರಾಮ್ಕಿ ಅನ್ನೋ ಸಂಸ್ಥೆಯವನು. ಯಾಕಂದರೆ ವರ್ಲ್ಡ್ ಬ್ಯಾಂಕಲ್ಲೇ ಅವನು ಸಾಲ ಮಾಡಿಕೊಂಡು ಅಲ್ಲೂ ಬ್ಲಾಕ್ ಲಿಸ್ಟ್ ಬಿದ್ದವನು ಅವನು. ಸೊ ಅವನು ಖತರ್ನಾಕ್ ಇದ್ದಂಗಿದ್ದಾನೆ ಪುಣ್ಯಾತ್ಮ. ಇವ್ರಿಗೆ ಯಾರ್ಯಾರಿಗೆ ಬೇಕೋ ಎಲ್ಲೆಲ್ಲ, ಯಾಕಂದ್ರೆ ಇವರೆಲ್ಲರಿಗೂ ಕೂಡ ಕಳೆದ ಒಂದಷ್ಟು ವರ್ಷಗಳಿಂದ ತಿಂದುಕೊಂಡು ಬಂದ ಅಭ್ಯಾಸ ಇರೋರು ಇವರು. ಬಿಜೆಪಿಯವ್ರ ಥರ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಬಿಜೆಪಿಯವ್ರು ಇನ್ನೂ ಈಗ ತಾನೇ ತಿನ್ನೋಕೆ ಕಲ್ತವ್ರು. 2000 ಚಿಲ್ಲರೆಯಿಂದ ಬಂದವರು ಇವರೆಲ್ಲ. ಸೊ ಮೊದಲಿಂದನೂ ತಿಂದ್ಕೊಂಡು ಬಂದಿರುವಂಥ ವರ್ಗ ಅದು. ಅವ್ರಿಗೆ ಏನು ತಿಂದಿದ್ದು ಗೊತ್ತೇ ಆಗಲ್ಲ. ನೀವೆಲ್ಲ ಬಾಯಲ್ಲೆಲ್ಲ ಇಡ್ಸ್ಕೊಂಡ್ ಬಂದ್ಬಿಡ್ತೀರಿ, ಗೊತ್ತಾಗ್ಬಿಡುತ್ತೆ ಇವನೇ ತಿಂದವನೇ ಅಂತ. ಸೊ ಹಾಗಾಗಿ ಅವ್ರು ಬೇಗ ಬಂದ್ಬಿಡ್ತಾರೆ. 40% ಅನ್ನೋ ಕಾನ್ಸೆಪ್ಟಿಗೆ ಬಂದಿದ್ದು ಅವಾಗ ಅವರು. ಈಗ 60% ಆಗ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ. ಈ ಲೆಕ್ಕಾಚಾರಕ್ಕೆ ನೋಡಿದ್ರೆ 60% ತೆಗೆದು ನೀವು 10,000 ಕೋಟಿ ಆಗ್ಬಿಡುತ್ತೇನೋ. 39,000 ಕೋಟಿಯ ಟೆಂಡರ್ ಪ್ರಕ್ರಿಯೆ ನಡಿಬೇಕಾದ್ರೆ ಯಾವ ಸಂಸ್ಥೆ ಅದು ಅಂತ ಲೆಕ್ಕಾಚಾರ ಹಾಕದೇನೆ ಟೆಂಡರ್ ಪಾಸ್ ಮಾಡಿದಿರಿ ಅಂತಂದ್ರೆ ತುಂಬಾ ದೊಡ್ಡ ಗಂಭೀರ ಪ್ರಕರಣ ಇದು. ಇವರೇನು ಆರೋಪ ಮಾಡಿದ್ದಾರೆ ಸರ್ಕಾರ ಮೊದಲೇ ಎಚ್ಚೆತ್ಕೊಂಡಂಗಿದೆ, ಅಲ್ಲಿ ತಗೊಂಡೋಗೋದ್ರ ಬಗ್ಗೆ ತನಿಖೆ ಆದೇಶ ಮಾಡಿದೆ. ಬರೀ ಆಡಳಿತ ನಡೆಸಿರುವಂಥ ಅಧಿಕಾರಿಗಳ ಮಟ್ಟದಲ್ಲೇ ನಡೀತಾ. ಯಾಕಂದ್ರೆ ಈ BBMP ಚುನಾವಣೆಗಳು ಅಂದ್ರೆ GBA ಚುನಾವಣೆಗಳು ಅಂದ್ರೆ BBMP ಚುನಾವಣೆ ನಡೀಲಿಲ್ವಲ್ಲ, ಅವಾಗ ಇವರು ಆಡಿದ್ದೇ ಆಟ. ಅಧಿಕಾರಿಗಳು ಹೇಳೋರಿಲ್ಲ, ಕೇಳೋ ಜನಪ್ರತಿನಿಧಿಗಳು ಇಲ್ಲ, ಯಾರು ಇಲ್ಲ ಅಲ್ಲಿ.
ಒಬ್ಬ ಮೇಲು ಅಲ್ಲಿ ಯಾರು ಉಸ್ತುವಾರಿ ಸಚಿವರು ಇನ್ನೊಬ್ಬರು ಮತ್ತೊಬ್ಬರು ಇದ್ದಾರೆ, ಅವ್ರಿಗೆ ಕಪ್ಪ ಕೊಟ್ಕೊಂಡು ಈ ಅಧಿಕಾರಿಗಳೇ ಇದನ್ನೆಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ಈ ಪ್ರಕರಣಗಳು ಇಷ್ಟು ದಿನ ಅಲ್ಲೇ ಮುಚ್ಕೊಂಡಿತ್ತು. ಯಾವ ಕಂಪ್ನಿ ಏನು ಎತ್ತ ಟೆಂಡರು ಇನ್ನೊಂದು ಮತ್ತೊಂದು ಬರಲೇ ಇಲ್ಲ. ಈಗ GBA ಚುನಾವಣೆಗಳು ಹತ್ರ ಬರ್ತಾ ಇದ್ದಾವೆ, ನಾವೇನೋ ಮಾಡಿದೀವಿ ನೋಡಿ, ನಾವು ಭ್ರಷ್ಟಾಚಾರ ಮಾಡೋಕೆ ಬಿಡೋದಿಲ್ಲ, ಟೆಂಡರ್ನ ಈ ಥರ ಮಾಡಿದ್ರೆ ನಾವು ಏನೋ ಮಾಡಿಬಿಡ್ತೀವಿ ಅನ್ನೋದಕ್ಕೋಸ್ಕರ ಈ ನಾವು ಮುಂದು ತಾ ಮುಂದು ಅನ್ನೋಂಥ ಬರ್ತಾ ಇದ್ದಾರೆ. ಈಗ ಈ ಟೆಂಡರ್ ಪ್ರಕ್ರಿಯೆ ಮೂಲಕ ಶುರುವಾಗುತ್ತೆ GBA ಚುನಾವಣೆಯ ನಾಟಕ ಮಂಡಳಿ ಕೃಪಾಪೋಷಿತ. ಇವರು ಕೂಡ ಇದರಲ್ಲಿ ಇದ್ದಾರೆ. ಅಧಿಕಾರಿಗಳು ಮಾತ್ರ ಶಾಮೀಲಾಗಿ ಮಾಡೋದಕ್ಕೆ ಅಸಾಧ್ಯ. ಇದು ನಿಮ್ಮಲ್ಲೇ ಯಾರೋ ಒಬ್ಬ ಕಳ್ಳ ಇದಕ್ಕೆ ಸಾಥ್ ಕೊಟ್ಟಿರ್ತಾನೆ. ಈ ಅಧಿಕಾರಿಗಳ ಆದಿಯಾಗಿ ಎಲ್ರಿಗೂ ಶಿಕ್ಷೆ ಆಗಬೇಕು. ಕಸದ ವಿಲೇವಾರಿ ಸಂಬಂಧಪಟ್ಟಂಗೆ ಕೂತಿರುವಂಥ ಖದೀಮ ಅಧಿಕಾರಿಗಳು, ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಖದೀಮ ಅಧಿಕಾರಿಗಳೇ ತುಂಬಿಕೊಂಡಿರುವಂಥ ಕಸದ ವಿಲೇವಾರಿ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದ ಪರಿಷ್ಕರಣೆ ಆಗಬೇಕು. ನೀವು ಕಸದ ಪರಿಷ್ಕರಣೆ ಮಾಡ್ತಿರಲ್ವಾ, ವಿಂಗಡಣೆ ಮಾಡ್ತಿರಲ್ವಾ, ಖದೀಮರು ಸ್ಪಷ್ಟವಾಗಿರುವವರು ಯಾರು, ಈ ವಿಂಗಡಣೆ ಮಾಡಿ, ಇಲ್ಲದೇ ಇದ್ದರೆ ಕಸದ ಥರನೇ ನೀವು ಅಧಿಕಾರಿಗಳನ್ನು ಬಾಚಿ ಬಿಸಾಕಬೇಕಾಗಿರುವಂಥ ದಿನಗಳು ಬರ್ಬೋದು. ಈಗಲೇ ಎಚ್ಚೆತ್ಕೊಂಡು GBAನ ಮೊದಲು ಕ್ಲೀನ್ ಮಾಡಿ, ಆ ನಂತರದಲ್ಲಿ ಗ್ರೇಟರ್ ಬೆಂಗಳೂರು ಸಿಟಿನ ಕ್ಲೀನ್ ಮಾಡೋಣ. ಮೊದಲು GBA ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಘನತ್ಯಾಜ್ಯದ ವಿಚಾರದಲ್ಲಿ ನಾವೇನು ಕ್ಲೀನು ಅಂತ ಹೊರಡ್ತಾ ಇದ್ದೀವಿ, ಬೆಂಗಳೂರು ಸಿಟಿ ಇನ್ನೊಂದು ಮತ್ತೊಂದು. ಮೊದಲು ಆಗಬೇಕಾಗಿರೋದು GBA ಕ್ಲೀನ್. ಇಂಥ ಕಸಗಳದ ವಿಲೇವಾರಿ ಅಂತಲ್ಲ, ಇದು ನೂರಾರು ಸ್ಕೀಮ್ ಮಾಡಿ ದುಡ್ಡು ತಿಂತಾ ಇದ್ದಾವೆ ಖದೀಮರು. ಅವರನ್ನು ಮೊದಲು ಹಿಡಿದು ತೊಳಿರಿ ಅವ್ರನ್ನ. GBA ಕ್ಲೀನ್ ಆಗುತ್ತೆ. ಚುನಾವಣಾ ಸಂದರ್ಭದಲ್ಲಿ ನಿಮಗೂ ಒಂದು ಒಳ್ಳೆ ಹೆಸರು ಬರುತ್ತೆ. ಅವಕಾಶ ಇದೆ, ಮಾಡಿ. ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.